ನನ್ನ ಹೆಸರು ಅನಿಲ್ ಕುಮಾರ್. 22 ವರ್ಷ ಆರ್ಮಿಲಿ ನೌಕರಿ ಮಾಡ್ಕೊಂಡು ಬಂದು ಈಗ ನಾನು ದನಗಳು ಸಾವಯವ ಕೃಷಿ ಮಾಡ್ಬೇಕಂತಂದು ದನಗಳು ತಂದಿನಿ ಸರ್. ಸರ್ ಇದು ಯಾವ ತಳಿಗಳು ಸರ್ ಇವೆಲ್ಲ? ಇವು ಗುಜರಾತ್ದಿಂದ ಗೀರ್ ತಳಿ. ಹಾಂ ರೀ. ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್ ಇವು? ಸರ್ ಇದು ನಾನು 4 ವರ್ಷ ಐತ್ರಿ, ಇದು 5ನೇ ವರ್ಷ ರನ್ನಿಂಗ್ ಅದ. ಮೊದಲು ಎಷ್ಟು ತಂದಿರಿ ಸರ್? 5 ತಂದಿದೆ ಸರ್. 5 ತಂದಿದೆ. 5ರಲ್ಲಿ 2 ಒಂದು 6 ತಿಂಗಳದಾಗ ಇಲ್ಲಿ ಡೆಟ್ ಅದು ಸರ್. ಅಚ್ಚಾ. ಹಾಂ 5ರಾಗ 2 ಹೋದು. ಕಾರಣ ಏನು ಗೊತ್ತಾಗಿಲ್ಲ? ಕಾರಣ ಗೊತ್ತೈತೆ ಸರ್, ಅದು ಥೋಡೆ ಸ್ಲೀಪ್ ಆಗಿ ಹೋಯ್ತು. ಮತ್ತು ಅದಕ್ಕೊಂದು ಯಾವುದು ಒಂದು ಥೋಡೆ ಬೇಮಾರಿ ಅದು ಮೈ ಹೊರಗೆ ಬೆಳೆದು ಬಿತ್ತು. ಯಾಕಂದ್ರೆ ಅಲ್ಲಿ ನಮಗೆ ಧೋಕಾ ಆಗಿಬಿಟ್ಟಿದ್ದೀರಿ ಸರ್. ಅಲ್ಲಿ ಧೋಕಾ ಆಗಿನ ಕಡೆಯಿಂದ ನಾವು ತಂದೆ 5ಕ್ಕೆ ತಂದು ಈಗ 3 ನೋಡ್ರಿ ಸರ್. ಅದು ದೊಡ್ಡದು, ಸೆಕೆಂಡು ಮತ್ತು ಇದು ಇದ್ರದ್ದೇ ಹೆಣ್ಣುಗಳು ಅವಾಗಿ 1 2 3 4 5 6 ಒಳಗೊಂದು 7 8 ಹೆಣ್ಣುಗಳು ನಂಬಲ್ಲಿ ರೆಡಿ ಫ್ರೆಶ್ ಆಗಿ ನಾವು ಆಕಳು ಹಾಲು ಮಾರಿಲ್ಲ, ಕಮ್ಮಿ ಮಾರಿ ಇವ್ರಿಗೆ ನಾವು ರೆಡಿ ಮಾಡಿದ್ದೇವೆ. ಈ ರೆಡಿ ಮಾಡೋದ ಕಾರಣ ಏನಂತಂದ್ರೆ ನಮಗೆ ನಮ್ಮಲ್ಲಿಂದ ಬೆಳೆದಿಂದ ಆಕಳುಗಳು ಅವು ನಮ್ಮಲ್ಲಿ ಜಾಸ್ತಿ ಸರ್ವಿಸ್ ಕೊಡಲಿ ಅಂತಂದು ನಾವು ಮಾರಿಲ್ಲ, ಅದಕ್ಕೆ ಹಾಲು ಜಾಸ್ತಿ ಕುಡಿಸಿ ಅದಕ್ಕೆ ಸರಿಯಾಗಿ ಇಟ್ಕೊಂಡು ಮಾಡಿರ್ತೀವಿ ಸರ್. ಇದರಲ್ಲಿ ನಮ್ಗೆ ಭಾಳ ಜನ ಅಂದರು ಇದು ಮಾಡೋದು ನಿಮಗೆ ಭಾಳ ಹೈರಾಣಿಗ್ಲತ್ತದ. ನಾವು ಮಿಂಟ್ರಿಗೆ ಹೈರಾಣಿ ಆಗಿ ಬಂದಿದ್ದು, ಇಲ್ಲೂ ಹೈರಾಣಿ ಆಗಲ್ಲ, ಬಟ್ ನಮ್ಮ ನೆಮ್ಮದಿದಿಂದ ಇದ್ದೇವೆ ಸರ್. ಸರ್ ಎಲ್ಲರೂ ಯಾವುದ್ಯಾವುದೋ ಡೈರಿ ಫಾರ್ಮ್ ಮಾಡ್ತಾರೆ, ನೀವು ಗಿರೆ ಆಕಳದೇ ಮಾಡ್ಬೇಕಂತೇಳಿ ಕಾರಣ ಏನು? ಕಾರಣ ಏನಂದ್ರೆ ಸರ್, ನಾನು ಇಲ್ಲಿ ಎಲ್ಲರೂ ಎಲ್ಲ ಹಾಲಿನಾಗ ಮದ್ದಿಂದ ಮಕ್ಕಳಿಗೆ ಅಷ್ಟು ಪ್ರೋಟೀನ್ ಅದು ಏನೂ ಸಿಗ್ತಾ ಇಲ್ಲ. ನಾ ರಿಯಾಲಿಟಿ ಫ್ಯಾಟ ಮೆಂಟ್ರಿದಾಗ ಮಕ್ಕಳಿಗೆ ನಾನು ಟ್ರೈನಿಂಗ್ ಕೊಡ್ತಿದ್ದೆ ಸರ್. ಇಲ್ಲಿ ಬಂದು ಫಸ್ಟ್ ನಾನು ಪರ್ಗಳಿಗೆ ಟ್ರೈನಿಂಗ್ ಕೊಟ್ಟ. ಫಿಸಿಕಲಿ ನಮ್ಮಲ್ಲಿ ಮಕ್ಕಳು ಹೆಂಗಿರ್ಬೇಕಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ಮತ್ತು ಹಾಲು ಅವ್ರಿಗೆ ಸರಿಯಾಗಿ ಸಿಗಬೇಕು, ತುಪ್ಪ ಸರಿಬೇಕು, ಬೆಣ್ಣೆ ಸರಿ ಸಿಗಬೇಕು, ಮಜ್ಜಿಗೆ ತಿನ್ಬೇಕು, ಇಸುಲ್ ಇಸುಲ್ ನಾನು ಮಕ್ಕಳಿಗೆ ಬಂದಂದ್ರೆ ಇಸುಲ್ ಕಲಿಸ್ಬೇಕು. ಇವೆಲ್ಲ ನಾನು ಟಾರ್ಗೆಟ್ ಇಟ್ಕೊಂಡು ಬಂದೀನಿ ರೀ. ನಾನು ರಿಟೈರ್ಮೆಂಟ್ ಬರ್ಬೇಕಂದ್ರೆ ನಾ ಇವೆಲ್ಲ ಕೆಲಸಗಳು ಮಾಡ್ಬೇಕು. ನಾ ಅಷ್ಟೊಂದು ಮೆಹನತ್ ಅಲ್ಲಿ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಮೆಹನತ್ ಮಾಡಿ ನಾವೊಂದು 100 ಹುಡುಗರಿಗೆ 200 ಹುಡುಗರಿಗೆ ಒಂದು 20 ಹುಡುಗರಿಗೆ ನಾನು ಮಿನಿಮಮ್ ಸ್ಟೇಟ್ ಲೆವೆಲ್ ತನಕ ಪ್ಲೇಯರ್ ಮಾಡಬೇಕು ಒಂದು ಉದ್ದೇಶದಿಂದ ಬಂದೀನಿ ಸರ್. ನಾನು ಇಲ್ಲಿ ಬರ್ಬೇಕಂದ್ರೆ ಉದ್ದೇಶ ಇಟ್ಟೇ ಬಂದಿದ್ದೆ ನಾನು. ಬಟ್ ಇಲ್ಲಿ ಉದ್ದೇಶಕ್ಕೆ ನಮಗೆ ಕರೆಕ್ಟ್ ಮಾಡಿಕೊಡೋರಿ ಥೋಡೆ ಕಷ್ಟ ಆಗ್ಲತ್ತದ ಸರ್. ಅಂದ್ರೆ ಭೀ ನಮ್ಮ ಅಣ್ಣವರು ನಮಗೆ ಹೆಲ್ಪ್ ಮಾಡ್ತಾರೆ. ಆ ಅಣ್ಣರ ಹೆಲ್ಪಿನ ಕಡೆಯಿಂದ ಇದು ನಮಗೆ ಒಂದು ಹೆಲ್ಪ್ ಆಗಿ ನಾ ಮಾಡ್ತೀನಿ ಸರ್ ಕೆಲಸ. ಸರ್ ಹಾಲಿನ ಪ್ರೊಡಕ್ಷನ್ ಎಷ್ಟು ಸರ್ ಇವಾಗ ಸರ್ 2 ಆಕಳು ಹಾಲು ಕೊಡ್ತಾವೆ ರೀ. ನಮ್ಗೆ ಇದೊಂದು ಆಕಳು ಕೊಡ್ತದೆ, ಅದೊಂದು ಆಕಳು ಕೊಡ್ತದೆ. ನಮ್ಮ ಲೋಡೆಡ್ ಎಷ್ಟು ಸರ್? ಲೋಡೆಡ್ 3 ಅವರಿ ಸರ್. ಲೋಡೆಡ್ 3 ಅವ. ಅವು ಎಷ್ಟು ತಿಂಗಳದಾಗ ಇದು ಬರುವ? 9 ತಿಂಗಳಿಗೆ ಇರ್ತವ. ಇದು 4 ತಿಂಗಳದಾಗ ಇದು ಇರ್ತದ, ಅದು 6 ತಿಂಗಳದಾಗ ಅದು ಇರ್ತದ. 3 ತಿಂಗಳು ಐತಿ ಅಡ್ಡು ಗಬ್ಬ ಹೋಗಿ. ನೀವು ಕ್ರಾಸಿಂಗ್ ಬಿ ಒರಿಜಿನಲ್ ಬೀಡಿಂದ ಮಾಡಿಸ್ತೀನಿ ನೋಡ್ರಿ. ಸಾವೆಲ್ಲ ಏನು ಇಲ್ಲ ಸರ್. ಈಗ ಇದು ನಮ್ದು ಇದಕ್ಕೆ ನಾವು ಪಶು ಮೇಲಕ್ಕೆ ಭೀ ಒಯ್ದಿದ್ದೇವೆ ಸರ್. ಪಶು ಮೇಲದಾಗಲಿ ಇದು ನಮಗೆ ಅಲ್ಲಿ ಇದ್ರದ್ದು ಒರಿಜಿನಲಿಟಿ ಕ್ವಾಲಿಟಿ. ಮತ್ತು ನಮ್ಮಲ್ಲಿ ಯಾರೋ ದೋಸ್ತರು ಬಂದ್ರು ಅಂತಂದ್ರೆ ನಾವು ದೇಶಿ ಆಕಳಿಗೆ ನಾನು ಕ್ರಾಸಿಂಗ್ ಮಾಡಿಸ್ತೀನಿ ರೀ. ಬಾಯ್ಲರು ಅವು ಬೇರೆ ಮಾಡಲ್ಲ. ಹಾಂ, ಯಾಕಂದ್ರೆ ನಾ ಕೊಡೋದು ಕ್ವಾಲಿಟಿ ಒರಿಜಿನಲ್ಲೇ ಕೊಡ್ತೀನಿ. ಅವ್ರು ಆಕಳು ತಂದ್ರು ಜರ್ಸಿ ತಂದ್ರೆ ನಾನು ಜರ್ಸಿ ಕ್ರಾಸಿಂಗ್ ಮಾಡ್ಸಲ್ಲ. ಅವ್ರು 1000 ಕೊಡ್ತಾ ಅಂದ್ರೆ ಭೀ ಮಾಡ್ಸಲ್ಲ, 2000 ಕೊಡ್ತಾ ಅಂದ್ರೆ ಮಾಡ್ಸಲ್ಲ. ದೇಶಿ ಇದ್ರೆ ಓಕೆ. ನಮ್ದೇನು ಪ್ರೈಸ್ ಅದ ಅದು ಪ್ರೈಸ್ ತೊಗೊತೀನಿ ರೀ. ಸರ್ ಇವು ಹಾಲು ಉತ್ಪಾದನೆ ಏನು ಮಾಡಕತ್ತೀರಿ ಸರ್? ಅದು ಈ ಹಾಲಿನಿಂದ ಮಜ್ಜಿಗೆ ಮಾಡಿ ತುಪ್ಪ ಮಾಡ್ತೀವಿ ಸರ್. ಮೇನ್ ನಮ್ದು ಈಗ ಪ್ರಾಜೆಕ್ಟೇ ತುಪ್ಪ ಒಳ್ಳೆ ತುಪ್ಪ. ಹಾಲೇನು ಸೆಲ್ ಮಾಡಲ್ರಿ? ಹಾಲೇನು ಬೇಲ್ಲ, ಯಾರಿಗಾರ ಹಿಂಗೆ ಬೇಕಾಗಿದ್ರು ಕೊಡ್ತೀವಿ ಸರ್. ಯಾರಿಗೇನು ಬೇಕಾಯ್ತು, ಎಮರ್ಜೆನ್ಸಿ ಇತ್ತು, ಹಾಲಿನ ನಮ್ದು ರೇಟು ಅವ್ರಿಗೆ ಸೆಟ್ ಆಯಿತು ಅಂದ್ರೆ ನಾವು ಕೊಡ್ತೀವಿ ಸರ್. ಅದು ಈ ಪ್ರಾಡಕ್ಟ್ ಏನೇನವ ಸರ್ ಇಲ್ಲಿ? ಈಗ ಎಲ್ಲ ಏನು ಪ್ರಾಡಕ್ಟ್ ಅವ ನೋಡ್ರಿ. ಮಿಲ್ಕು, ಕೋವು, ಬಟರ್ ಫ್ಲೈ, ತುಪ್ಪ, ಖೋವಾ, ಜೀವಾಮೃತ ಇವೆಲ್ಲ ನಾನು ನ್ಯಾಚುರಲ್ ಆಗಿ ಮಾಡ್ತೀವಿ ಸರ್. ಇವೆಲ್ಲ ಪ್ರಾಡಕ್ಟ್ ಅವ ಸರ್ ನಿಮ್ಮ ಹತ್ತಿರ ರೆಡಿ? ಸರ್ ರೆಡಿ ಈಗ ಕಮ್ಮಿ ಅವ ರೀ. ನಮಗೆ ಈಗ ಎರೆಹುಳ ಗೊಬ್ಬರ ಅದ ನಮ್ಮಲ್ಲಿ, ಜೀವಾಮೃತ ಕರ್ಪಾಮೃತ ಮಾಡ್ಲತ್ತಿದ್ದೇವೆ. ಯಾರಿಗೆ ಬೇಕಾದ ಇಲ್ಲಾಂದ್ರೆ ನಮ್ಮ ಹೊಲಕ್ಕೆ ನಾವು ಯೂಸ್ ಮಾಡ್ತೀವಿ ನೋಡಿ.
ಈ ಸರ್ದ ಯಾರು ತೊಗೊಲಿಲ್ಲ ಅಂದ್ರೆ ಹಾಂ ಅಂದ್ರೆ ಹಿಂಗೆ ಪ್ರಾಜೆಕ್ಟ್ ನಾವು ಇನ್ನ ಇದು ಫಸ್ಟ್ ನಾವು ಎಂಟ್ರಿ ಮಾಡತ್ತೀವಿ ಸರ್. ಫಸ್ಟ್ ನಾವು ಜನರು ಹೊರಗಡೆ ನಡೆದಿದ್ದೆವು, ಇನ್ನ ಹೋಗೋದು ದಿನ ಬಿದ್ದಿಲ್ಲ. ನೀವು ಇಲ್ಲಿ ತಗ ಬಂದಿರಿ ಅಂತಂದ್ರೆ ಈಗ ಎಂಟ್ರಿ ಕೊಡ್ಬೇಕಂತಂದು ಕೊಡ್ತಾ ಇದ್ದೀವಿ ಸರ್. ನಾವು ಇನ್ನ ಪ್ರಚಾರ ಮಾಡಿಲ್ರಿ, ಆ ಲೆವೆಲ್ ಪ್ರಚಾರಕ್ಕೆ ನಾವು ಇನ್ನ ನಮ್ಮದೇ ಪ್ರಾಜೆಕ್ಟ್ಗಳು ಇಲ್ಲ, ಪ್ರಚಾರ ಯಾಕೆ ಮಾಡ್ಬೇಕಂತ ಮಾಡಿಲ್ಲ. ಫಸ್ಟ್ ನಾವು ಪೈಲೆ ಮಾಡಿ ನಮ್ಮ ರಿಸಲ್ಟ್ ದೂಸರಿಗೆ ತೋರಿಸಿ ಆಮೇಲೆ ಅವ್ರು ಬರ್ಬೋದು ಕೊಡ್ಬೇಕು ಸರ್. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕಾಗಿದ್ದು ಐಟಮ್ದಾಗ ಯಾವುದಾದ್ರೂ ಕೊಡ್ಬೋದು? ಹಾಂ ಕೊಡ್ಬೋದು ಸರ್. ಎರೆಹುಳ ಗೊಬ್ಬರ ನಮ್ಮಲ್ಲಿ ಆಲ್ರೆಡಿ ಇದೆ. ಅಚ್ಚಾ. ಹಾಂ ಎರೆಹುಳ ಗೊಬ್ಬರ ಇದೆ, ಜೀವಾಮೃತನೂ ರೆಡಿ ಇದೆ, ಜೀವಾಮೃತ ಬಿ ಇದೆ ರೆಡಿ, ತುಪ್ಪ ಮಜ್ಜಿಗೆ ಅವೆಲ್ಲ ಕಂಟಿನ್ಯೂ ಇದೆ, ಅದು ಇದೆ ಇದೆ ಸರ್. ಇವೇನು ಸರ್ ಇವ್ದು ರೇಟಾ ಸರ್? ಎಷ್ಟು ಇದ್ರದ್ದು ರೇಟ್ ಸರ್? ಅಲ್ಲಿ 120 150 ಆಯ್ತು ಸರ್. ಈಗ ಮಾರ್ಕೆಟ್ದಾಗ ಎಲ್ಲಿಯಾದ್ರೂ ನೀವು ಏನಾರ ಸ್ಟಾಲ್ ಶಾಪ್ ಆ ಥರ ಏನಾರ ಇಟ್ಟಿದ್ರೆ ಸರ್? ಒನ್ಲಿ ಆನ್ಲೈನ್ದಾಗ ನಮ್ಮ ಗೆಳೆಯರಿಗೆ ನಮ್ಗೆ ಸಂಬಂಧಪಟ್ಟಿದವರಿಗೆ ಯಾರು ಕರೆಕ್ಟಾಗಿ ತಿನ್ಬೋದು ಅಂತ ಅವ್ರು ಇಷ್ಟ ಇರ್ತಾರ ಅವ್ರಿಗೆ ಮಾತ್ರ ಸೀಮಿತ ಥರದಿಂದ ಕೊಡ್ತೀವಿ ಸರ್. ಸರ್ ಇದು ಏನು ಸರ್? ಇದು ಮಕ್ಕಿ ಅದ ಸರ್. ಮೆಕ್ಕೆದು ತಿಗಡಿ ಮೆಕ್ಕ. ಇದ್ರದ್ದು ಏನಂತ ದನಗಳಿಗೆ ಚಾಪ್ ಕಟ್ಟೋದಾಗ ಎಲ್ಲ ಕಟ್ ಮಾಡಿ, ಹಾಂ ಚಾಪ್ ಕಟ್ಟೋದಾಗ ಕಟ್ ಮಾಡ್ತೀವಿ. ಮತ್ತು ಇದು ಸೈಲೇಜ್ ಬಿ ಮಾಡಿದ್ದೀವಿ ಸರ್ ನಾವು. ಸೈಲೇಜ್ ಬಿ ಮಾಡಿರಿ? ಹಾಂ ರೀ. ಸೈಲೇಜ್ ನೀವು ಓನಾಗಿ ಮಾಡಿರಿ ಸರ್? ನಾವು ಓನಾಗೆ ಮಾಡಿದ್ದು ನೋಡ್ರಿ ಸರ್. ಇದ್ರಾಗ ಪ್ಯಾಕಪ್ ಮಾಡಿದ್ದು. ಇದು ನಮಗೆ ಇದು ನಮ್ಮ ತೆರೆದಿಟ್ಟಿನ ಕಡೆಯಿಂದ ಇದು ಥೋಡಿ ನೋಡ್ತೇವೆ ನಾವು, ಟ್ರಯಲ್ ಮಾಡ್ತೇವೆ ಸರ್. ಹಿಂಗೆ ಇಟ್ಟರೆ ಹೆಂಗಿರ್ತದ, ಹಿಂಗೆ ಇಟ್ಟರೆ ಹೆಂಗಿರ್ತದ. ಮತ್ತು ಆ ಡ್ರಮ್ದಾಗ ಮಾಡಿದೆ. ಇದು ಸೈಲೇಜ್ ಈ ಚಲೋ ತಿಲ್ಲದ ಸರ್? ಇಲ್ಲ ಸರ್, ಫಸ್ಟ್ ಟೈಮೇ ಮಾಡ್ತಾ ಇದ್ದೀವಿ ರೀ. ಒಂದು ಇಂಚ್ ಹೋಯ್ತಿರಿ, ಒಂದು ಇಂಚ್ ಬಿಡಕ್ಕೆ ಒಳಗೆ ಹಾಕ್ಬೋದು. ಅಚ್ಚಾ. ಹಂಗೆ ಯಾಕೆ ಸರ್ 1 ಇಂಚ್ ಹಾಕಿ ತೆಗಿಬೇಕು ಸರ್? ಇದು ಇವು 3 ನಮೂನ ಮಾಡಿದ್ದೀವಿ ಸರ್. ಇದು ಒಂದು ಫುಲ್ ಪ್ಯಾಕ್ ಅದ ರೀ. ಇದು ಎಲ್ಲಿಗೂ ಹಳ್ಳಿ ಹೋಗಕ್ಕೆ ಚಾನ್ಸಸ್ ಇಲ್ಲ. ಇದ್ರ ಟೆಸ್ಟು, ಇದ್ರ ಟೆಸ್ಟು ಮತ್ತು ಅದ್ರ ಟೆಸ್ಟ್. ಇವು 3 ಟೆಸ್ಟ್ದಾಗ ಇದ್ರಾಗ ಬೆಲ್ಲ, ಓಕೆ, ಮತ್ತು ಉಪ್ಪು, ಜೀರಾ ಬುಕ್ನಿ ಮಾಡಿ, ಅಜ್ವೈನು, ಜೀರಾ ಪೌಡ್ರ್. ಯಾಕಂದ್ರೆ ಅವಕ್ಕೆ ದನಕ್ಕೆ ಟೆಸ್ಟ್ ಬರ್ಬೇಕು, ರುಚಿ ಬರ್ಬೇಕಂತ ಇದು ಮಿಕ್ಸ್ ಮಾಡಿದ್ದು ನಾವು ಸೈಲೇಜ್. ಇದು ಸಪ್ಲೈ ಮಾಡತ್ತೀರಿ ಸರ್? ನಾವು ಸಪ್ಲೈ ಅವಾಗೇ ಮಾಡ್ತೇವೆ ಸರ್. ನಾವು ಪೈಲಿ ರಿಸಲ್ಟ್ ನಮ್ಗೆ ಕರೆಕ್ಟ್ ಆಗಿದ್ರೆ ನಾವು ಸಪ್ಲೈ ಮಾಡ್ತೀವಿ. ನೀವು ಇವಾಗ ಏನದಂದ್ರೆ ಒಳ್ಳೆ ಟೆಸ್ಟಿಂಗ್ ನಮ್ಮ ದನಗಳು ಟೆಸ್ಟ್ ರಿಸಲ್ಟ್ ಅಂದ್ರೆ ನಾವು ಅವ್ರಿಗೆ ಬೇರೆ ಮಾರ್ಕೆಟಿಂಗ್ ಮಾಡೋದು ಸರ್. ಸರ್ ಇದ್ರಾಗ ಏನು ಹಾಕಿರಿ ಸರ್? ಮೀನು ಹಾಕಿರಿ? ಹಾಂ, ಮೀನು ಹಾಕಿನ್ರಿ ಸರ್. ಮತ್ತು ಮಕ್ಕಳಿಗೆ ನಾನು ಥೋಡೆ ಸ್ವಿಮ್ಮಿಂಗ್ ಬಿ ಕಲಿಸ್ತೀನಿ. ಅಚ್ಚಾ. ಮತ್ತು ಇದರಲ್ಲಿ ನಮ್ಮ ದನಗಳು ತೊಳೆದಿಂದೆಲ್ಲ ಏನದ ಗೋಮೂತ್ರ ಅದಲ್ಲ, ಹಂಡಿ ತೊಳೆದಿಂದ ದನಗಳು ತೊಳೆದಿಂದೆಲ್ಲ ಇದ್ರಾಗ ಇದು ಹಾಕಿ ಮತ್ತು ನಮ್ಮ ಹೊಲಕ್ಕೆ ಬಿಡ್ತೀನಿ ಸರ್ ನೀರು. ಅಚ್ಚಾ. ಇವಾಗ ಅವ ರೀ ಒಳಗೆ ಮೀನುಗಳು ಅವ? ಹಾಂ, ಮೀನು ಅವ ಸರ್. 4 ವರ್ಷ ಐತ್ರಿ. 1 ಕಿಲೋ, ಅರ್ಧ ಕಿಲೋ, 1/4 ಕಿಲೋ ಮೀನುಗಳು ಅವ ರೀ. ಆಯ್ತು ಸರ್. ಇದು ಒಣಗಿನ ಮೇವ್ದು ಏನು ಸರ್? ಇದು ಸೋಯಾ ಅದ ರೀ ಸರ್. ಅಚ್ಚಾ. ಸೋಯಾ ಹೊಟ್ಟು, ಸೋಯಾ ಬುಕ್ನಿಯಾಗಿಂದ. ಇದು ದನಗಳಿಗೆ ಎಷ್ಟು ತಿಂದು ಅಷ್ಟು ಓಕೆ. ಇಲ್ಲ ಅಂತಂದ್ರೆ ಇದು ನಾವು ಗೊಬ್ಬರ ಮಾಡ್ತೀವಿ ಸರ್, ಎರೆಹುಳ ಗೊಬ್ಬರ ಮಾಡ್ತೀವಿ. ಅಚ್ಚಾ. ಸೀಸನ್ ವೈಸ್ ತಂದು ಇಟ್ಕೋತೀರಿ? ಹಾಂ ರೀ ಸರ್. ಆದಷ್ಟು ಹಾಕ್ತೀರಿ, ಹೆಚ್ಚಾಗಿದ್ದು ಹೊಲ ಗೊಬ್ಬರ ಹಾಕ್ತೀರಿ. ಅದು ಗೊಬ್ಬರ ಎಲ್ಲಿ ಮಾಡತ್ತೀರಿ ಸರ್? ಒಂದು ಸಲ ತೋರಿಸ್ರಿ. ಹಾಂ, ಇದು ನೋಡಿ ಸರ್, ಅದು ಎರೆಹುಳ ಗೊಬ್ಬರ ಎಲ್ಲ ತೋರಿಸ್ತೀನಿ. ನೋಡ್ರಿ ಸರ್, ಇದರಲ್ಲಿ ಎಷ್ಟು ಹಿಡಿದ್ರು ಹಿಂಗೆ ಚಾಪತಿ ಗತ್ಲಿ ಬರ್ತಾರೆ. ಹೌದು ನೋಡ್ರಿ ಎಷ್ಟು ಹಲ್ಕಿ ಇದೆ. ಇದ್ರಾಗ ಏನೇನು ಹಾಕ್ತೀರಿ ಸರ್? ಏನಿಲ್ಲ ಸರ್, ಈಗ ಏನಂತೀರಿ, ಸೋಯಾ ಹೊಟ್ಟು, ತೊಗರಿ ಹೊಟ್ಟು, ಏನು ತೊಗರಿ ಕಟ್ಟಿಗೆ, ಮತ್ತು ಹೆಂಡೆ, ಈ ಹುಲ್ಲು ಏನೇನು ಬರ್ತೋ ಇದರಲ್ಲಿ ಹಾಕ್ಬಿಡ್ತು. ಇದು ಮತ್ತು ಇದು ಗೊಬ್ಬರ ಗ್ಯಾಸ್ ರೀ ಸರ್. ನಮಗೆ ಮನೆಗೆ ಗ್ಯಾಸ್ ಭೀ ನಡೆಸ್ತೇವೆ. ಮತ್ತು ಅದು ಸಲರಿಯನ್ನು ಮಿಕ್ಸ್ ಮಾಡಿ ಹೊಲ್ದಾಗ ಬಿಡ್ತೀವಿ. ಅದು ಎಲ್ಲಿ ಹಾಕ್ತೀರಿ ಸರ್? ಅದು ಇದು ಎಲ್ಲಿ ಹಾಕ್ತೀರಿ? ಅಚ್ಚಾ. ಇದ್ರಾಗ ಹಾಕಿ ಅದು ಬರ್ತದೆ ಸರ್. ಎಷ್ಟು ದಿನಕ್ಕೆ ಒಂದ್ಸಲ ಆಗ್ಬೋದು ಸರ್ ಇದು? ದಿನಲ್ಲ 2 ದಿನಕ್ಕೆ ಈ ಕಡೆ ಸರ್. ಎರೆಹುಳಗಳು ನೋಡ್ರಿ ಎಷ್ಟು ಅವ. ಹೌದು. ರೈಟ್. ಹೆಂಗೆ ಮಾಡ್ಯಾದ ನೋಡ್ರಿ ಚಾಪತಿ ಮಾಡಿ. ಸರ್ ಇದು ಗ್ಯಾಸ್ ಏನದಲ್ಲ, ಎಷ್ಟು ದಿವಸ ಇದು ಎಷ್ಟು ಕಿಲೋ ಹಾಕ್ತೀರಿ ಸರ್? ಈಗ ಹಾಕ್ದಿರಿ ಅಂದ್ಕೋರಿ, ಎಷ್ಟು ಕಿಲೋ ಹಾಕ್ತೀರಿ? ದಿನ ಇದಕ್ಕೆ 2 ಬುಟ್ಟಿ ಹಾಕ್ತೇವೆ ನೋಡ್ರಿ. 1-2 ಬುಟ್ಟಿ ಹಾಕ್ತೇವೆ. ನಮಗೆ ಒಂದು ಅಡಿಗೆ
ನಮ್ಮ ಮನೆ ಪುರ್ತ ಅಡುಗೆ ಐತೆ ರೀ ಅಚ್ಚಾ ಅಚ್ಚಾ ಏನು 2 ಬುಟ್ಟಿದಾಗ 1 ಡೇ ನಡೀತದೆ ಅಂತಾರೆ. ಹಾಂ ಒಂದು ಫ್ಯಾಮ್ಲಿಗೆ ಹೆಚ್ಚು ಬೇಕಾದ್ರೆ ಹೆಚ್ಚಾಗ್ಬೋದು. ಹೆಚ್ಚಿಲ್ಲ ಸರ್, ಎಷ್ಟು ಹಾಕ್ರಿ ಅಷ್ಟೇ ಆಯ್ತದ. ಅದಕ್ಕೆ ಒಂದು ಮನೆ ನಡೀತಂತ ತಗೋರಿ. ಇನ್ನು ಹೆಚ್ಚು ಬೇಕು ಅಂದ್ರೆ ಅದು ಇದು ಹೆಚ್ಚು ಮಾಡ್ಕೋಬೇಕು, ಹೆಚ್ಚಾಗಿ ಮಾಡ್ಕೋಬೇಕು, ದೊಡ್ಡದು ಮಾಡ್ಕೋಬೇಕು. ಅಚ್ಚಾ ಅಚ್ಚಾ ಒಂದು ಫ್ಯಾಮಿಲಿ ಇಲ್ಲಿ ನಮ್ದು ನಮ್ಮ ಮನುಷ್ಯಾಗ ಒಂದು ಕೊಟ್ಟಿದ್ದೆವು, ಮತ್ತು ನಮಗೆ ಒಂದು ಮನೆ ಇದಾವ್ರಿ ಒಂದು. ಹಾಂ ಎಕ್ಸ್ಟ್ರಾ ಬೇಕಾದ್ರೆ ಮತ್ತೆ ದನಗಳಿಗೆ ಇಂಜೆಕ್ಷನು, ಡೆಲಿವರಿ ಟೈಮ್ ಆಗಲಿ, ಡಾಕ್ಟರ್ ಸಾಬ್ರ ಯಾರ ಬಂದ್ರು ಅಂತಂದ್ರೆ ದನಗಳಿಗೆ ಏನಾರ ಕಾಲು ಪ್ರಾಬ್ಲಮ್ ಆಯಿತು, ಬಿತ್ತು ಏನ್ ಬಿ ಇಲ್ಲಿ ಡಾಕ್ಟರ್ ಸಾಬ್ರ ಕರೆಸಿ ನಮಗೇನು ನಮ್ಮ ಮಾಹಿತಿ ಇದೆ ನಾವು ಮಾಡ್ತೀವಿ ಸರ್. ಡಾಕ್ಟರ್ ಸಾಬ್ರು ಭೀ ಕರ್ಸಿ ಮಾಡಿರ್ತೇವೆ. ಮತ್ತು ಕ್ರಾಸಿಂಗು ಇವು ಮ್ಯಾಟ್ ಹಾಕಿ ಇದಕ್ಕೆ ಎರೆಹುಳ ಗೊಬ್ಬರ ರೆಡಿ ಮಾಡಿರ್ತೀವಿ. ಇದು ಬೆಡ್ ಸಿಸ್ಟಮ್ ಮಾಡಿರಿ? ಹಾಂ, ಬೆಡ್ ಸಿಗ್ತಾವೆ ರೀ ಸರ್. ಈ ಕಡೆ ಇದ್ರಾಗ ಭೀ ಎರೆಹುಳ ಅಂತ ಎರೆಹುಳ ಆಗಿ ಇದು ಆಲ್ರೆಡಿ ಆಗ್ಯದ. ಇದು ಆಲ್ರೆಡಿ ಆಗ್ಯದ ಮಿಥುನ್. ಇದು ಎಷ್ಟು ದಿವಸ ಆಯ್ತು ಸರ್ ಇದು ಹಾಕಿ? ಈಗ 2 ತಿಂಗಳು ಆಯ್ತು ಸರ್. 2 ತಿಂಗಳು 2 ತಿಂಗಳು ಆಯ್ತು ನೋಡ್ರಿ. ಇದು ಆಗ್ಯದ್ರಿ ಕಂಪ್ಲೀಟ್? ಇದು ಕಂಪ್ಲೀಟ್ ಆಗ್ಯದ ಸರ್. ಇದು ಕಂಪ್ಲೀಟ್ ಆಗ್ಯದ. ಮ್ಯಾಲಿಂದ ಈಗ ಜಸ್ಟ್ ಇವರು ಹಾಕ್ಯಾರ. ಇದು ಆಲ್ರೆಡಿ ಇದೊಂದು ಕಂಪ್ಲೀಟ್ ಆಗ್ಯದ, ಅದು ಕಂಪ್ಲೀಟ್, ಇವೆಲ್ಲ 3 ಕಂಪ್ಲೀಟ್ ಆಗ್ಯಾವ. ಇದ್ರ ಮೇಲೆ ಮತ್ತೆ ಖಾಲಿ ಮಾಡಿ ರೀಬೆಡ್ಡಿಂಗ್ ಮಾಡೋದು ಸರ್. ಕರೆಕ್ಟಾ ಸರ್? ನೆಕ್ಸ್ಟ್ ಇಲ್ಲಿ ಏನದ ಸರ್? ಇದು ಸರ್ ನಮ್ಮ ದನಗಳು ತೊಳೆದಿಂದ ಎಲ್ಲ ಏನದ ರೆಡಿ. ಇದು ಅದು ಮೋಟ್ರಿ ಎತ್ತೋದು ಇಲ್ಲಿ ತಂದು ಇದಕ್ಕೆ ಇಡ್ತೇವೆ ಸರ್. ಅದು ತೊಳೆದಿಂದೆಲ್ಲ ಇದು ಫುಲ್ ಐತಂದ್ರೆ ಈಗ ಆಲ್ರೆಡಿ ಫುಲ್ ಆಗಿ ಅದು ಖಾಲಿ ಮಾಡೋದು ಸರ್. ಖಾಲಿ ಮಾಡಿ ನಾವು ಕೃಷಿ ಹೊಂಡಕ್ಕೆ ಬಿಡ್ತೇವೆ. ಕೃಷಿ ಹೊಂಡಕ್ಕೆ ಬಿಟ್ಟೇವೆ ಅಂತಂದ್ರೆ ಅದು ಮಿಕ್ಸ್ ಆಗಿ ಎಲ್ಲ ಗಿಡಗಳಿಗೆ ನೀರಿಗೆ ಬಿಡ್ತೇವೆ ಸರ್. ಇದೇನು ಕರು ಸೆಕ್ಷನ್ ಸರ್? ಇದು ಕರು ಸೆಕ್ಷನ್ ಇಲ್ಲ ಸರ್. ಎಲ್ಲಕ್ಕ ರಾತ್ರಿ ಟೈಮಿನಾಗ ಇಲ್ಲಿ ಒಳಗೆ ಕಟ್ತೇವೆ ಸರ್. ಅಚ್ಚಾ. ಹಾಂ, ಮಳೆ ಅದು ಬಂತಂದ್ರೆ ಇಲ್ಲಿ ಕಟ್ತೇವೆ. ಸೇಫ್ಟಿ ಇರ್ತದೆ, ಸೇಫ್ಟಿಯಾಗಿ. ಇದು ಯಾಕಂದ್ರೆ ನಾವು ದನಗಳಿಗೆ ಸುಧಾಕ ತಣ್ಣಗಾಗಿ ಸಿಗಲಿ ಸ್ಲಾಬ್ ಹಾಕಿ ಕಟ್ಟಿದ್ದೇವೆ ಸರ್. ನೆಕ್ಸ್ಟ್ ಏನ್ರ ಇಲ್ಲ ಇದು ಹೆಚ್ಚು ಮಾಡೋ ಪ್ಲಾನ್ ಅದ ಸರ್? ಹೆಂಗ ಮಾಡೋದ ಸರ್? ಅಚ್ಚಾ. ಎಷ್ಟು ಹಸುಗಳು ಇತ್ತನ ಹೋಗಿ ರಿಚ್ ಆಗ್ಬೇಕಂತೇಳಿ ನಿಮ್ಮ ಪ್ಲಾನ್ ಇದೆ? ನಮ್ಮ ಪ್ಲಾನ್ ಸರ್ ಒಂದು 50 ತನಕ ಪ್ಲಾನ್ ಅದ ರೀ. ಅಚ್ಚಾ, 50 ತನಕ ಮಾಡಬೇಕು. 50 ತನಕ ಮಾಡಬೇಕು. ಮತ್ತು ಹಿಂಗೆ ಇದು ನಮ್ಮ ಟೀಮು ಇದು ನಮ್ಮ ಮಾಡೋದು ಕೆಲಸ ಕರೆಕ್ಟ್ ಐತೆ ಅಂತಂತಂದ್ರೆ ಮತ್ತು ಮುಂದೆ ಹೇಳೋದ ಸರ್. ಯಾಕಂದ್ರೆ ಇದ್ರಾಗೆ ಟೀಮ್ ಕೊಟ್ಟಿದ್ದೆವು, ಇದೇ ಟೀಮಿಗೆ ಸೆಟಲ್ಮೆಂಟ್ಗೆ ಕೆಲಸ ಸಕ್ಸಸ್ ಮಾಡ್ಬೇಕಂಬ ನಾವು ಸಕ್ಸಸ್ ಆಗಸ್ತಕ ಬಿಡೋದಿಲ್ಲ ಅಂತ ತಗೋರಿ. ಆಯ್ತು ಸರ್. ನಿಮ್ಮ ಥರ ರೈತರು ಮಾಡಬೇಕು ಅಂದ್ರೆ ಅವ್ರಿಗೆ ಏನು ಹೇಳ್ತೀರಿ ನೀವು ಸರ್? ಇದ್ರಾಗ ಭಾಳ ಪೇಷನ್ಸ್ ಆಗಿರ್ಬೇಕಾಗ್ತದ. ಮತ್ತು ರೈತರದ್ದು ಈಗ ನಾನು 4-5 ವರ್ಷದಿಂದ ನಾನು ರಿಟೈರ್ಮೆಂಟ್ ಬಂದಿಂದ ಹಿಡಿದು ನೋಡ್ತಾ ಇದ್ದೀನಿ. ರೈತರದ್ದು ಹಾಲತ್ತು ಭಾಳ ಖರಾಬಾಗಿದೆ. ಯಾಕಂತಂದ್ರೆ ರೈತರಿಗೆ ಆ ಥರ ಸೌಲಭ್ಯಗಳು ಸಿಕ್ಕು ಮ್ಯಾಕ ಅದು ಕರೆಕ್ಟಾಗಿ ಆಗಲ್ದು. ರೈತರದ್ದು ಅಂದ್ರೆ ಒಂದು ಈ ನಮ್ಗೆ ಅನಿಸ್ತಾ ಈ ದೇಶದಾಗ ರೈತರಾಗಿ ಬಂದಿದೆ ಅಂತಂದ್ರೆ ಒಂದು ಕಷ್ಟ ಮಾಡ್ಲಾಕ್ಕೆ ಬಂದಿದ್ದೆವು ಇಲ್ಲಿ ಅನ್ನಂಗಿರ್ಲಿ ಅದ ಸರ್. ಇವ್ರಿಗೆ ಪ್ರೋತ್ಸಾಹ ಅಂತಂದ್ರೆ ದೊಡ್ಡ ಮಂದಿ ಪ್ರೋತ್ಸಾಹ ಕೊಡ್ತದಾರ, ಅದು ಕರೆಕ್ಟ್ಲಿ ಪ್ರೋತ್ಸಾಹ ಸಿಗ್ಬೇಕು ರೀ ಸರ್. ಯಾಕಂದ್ರೆ ರೇಟ್ ಸಿಕ್ಕರು ಮಳೆದಿಂದ ಹೋಯ್ತದ, ಒಂದು ರೇಟಿಂದ ಹೋಯ್ತದ, ಒಂದು ಸರ್ತಿ ಯಾವ್ದಾರ ಒಂದು ಕಾರಣದಿಂದ ಯಾವುದೋ ಒಂದು ಪ್ರಾಬ್ಲಮ್ದಿಂದ ಆಗೇ ಆಯ್ತು ಸರ್. ಒಬ್ಬ ರೈತ ಹಿಂಗಿಲ್ಲಕ್ಕೆ ನಾ ಭಾಳ ಕರೆಕ್ಟಾಗಿ ಮಾಡಿದೆ ಅಂತಂದು ಎಲ್ಲ ರೈತರುಗಳಿಗೆ ಆ ರೈತ ಅಂತಂದೇ ತಾಳ್ಯಾನ ಸರ್. ಬೇರೆಯವರಿಗೆ ತಾಳ್ಯಾಕೆ ಯಾರಿಗೂ ಆಗಲ್ಲ ರೀ. ಸರ್ ಥ್ಯಾಂಕ್ ಯು. ನಮಸ್ಕಾರ ಸರ್. ನೀವು ಕೊಟ್ಟಿದ್ದ ಇನ್ಫಾರ್ಮೇಷನ್ನು ಓಕೆ.